ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬೇಗ ಆಗುತ್ತೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.75 mm. ಆಮೇಲೆ ಮಿಡ್ಲಿಗೆ ಸೇರ್ಸೋಕ್ಕೆ ಕ್ರಿಸ್ಟಲ್ ಬೀಡ್ ಕಲರಿಂಗ್ ತಗೊಂಡಿದ್ದೀನಿ. ಇದು ಬ್ಲೂ ಕಲರು ಕ್ರಿಸ್ಟಲ್ ಬೀಡಲ್ಲಿ ಕಲರಿಂಗ್ ಬರುತ್ತಲ್ವ, ಆ ಕಲರ್ ಕ್ರಿಸ್ಟಲ್ ಬೀಡ್ ತಗೊಂಡಿದ್ದೀನಿ. ಅದಲ್ಲದೆ ಇಲ್ಲಿ ಬೀಡ್ಸು ನಾನು ದಾರಕ್ಕೆ ಸೇರಿಸ್ಕೊಂಡಿದ್ದೀನಿ, ಪೋಣಿಸಿಟ್ಕೊಂಡಿದ್ದೀನಿ. ಮೊದಲೇ 6 ಎಳೆ ದಾರಕ್ಕೆ ಸ್ಮಾಲ್ ಬೀಡ್ಸನ್ನು ಪೋಣಿಸಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ದಾರ ಲಾಕ್ ಮಾಡಿ ಬಟ್ಟೆಗೆ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ ಫಸ್ಟ್ 3 ಚೈನ್ ಮಾಡಿ, ಇದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ನೆಕ್ಸ್ಟು 3 ಚೈನು ಬಟ್ಟೆಗೆ ಲಾಕ್. ಇದಾದಮೇಲೆ ಇದು ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಇದು ಕಲರಿಂದ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬಹುದು ನೀವು. ಕಲರ್ಡ್ ಕ್ರಿಸ್ಟಲ್ ಬೀಡ್ ನಾನು ಉಪಯೋಗಿಸ್ತಾ ಇದ್ದೀನಿ, ಬ್ಲೂ ಕಲರು. ನೀವು ಬೇರೆ ಕಲರ್ ಬೇಕು ಅಂದರೆ ಅಥವಾ ನಾರ್ಮಲ್ ಕ್ರಿಸ್ಟಲ್ ಬೀಡ್ ಬೇಕು ಅಂದರೆ ನಾರ್ಮಲ್ ಗೋಲ್ಡನ್ ಬೀಡ್ ಆದರೂ ಉಪಯೋಗಿಸ್ಕೋಬಹುದು. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ 5 ಚೈನು, 1 2 3 4 5 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಂದ ಈ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮಾಡಿ ಈ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಇಲ್ಲಿ ಈ ಕಡೆ 3 ಚೈನ್ ಇದೆಯಲ್ವ, ಇಲ್ಲಿ 3 ಚೈನಲ್ಲಿ ಲಾಕ್ ಮಾಡಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ ಈ 5 ಚೈನ್ ಹಾಕಿದೀವಲ್ವ ಬೀಡ್ ಮೇಲೆ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿಂದ 1 2 3 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈ ಥರ 4 ಡಬಲ್ ಕ್ರೋಶೆ ಮಾಡಿಬಿಟ್ಟು ದಾರದಿಂದ ಬೀಡ್ ತಗೊಂಬನ್ನಿ. ಮೊದಲೇ ಪೋಣಿಸಿ ಇಟ್ಟಿದ್ದೀನಿ ಅಂದಿದ್ನಲ್ವ ನಾನು ದಾರಕ್ಕೆ, ಆ ಬೀಡನ್ನು ತಗೊಂಡು ಬಂದಿದ್ದೀನಿ. ಈಗ ಮತ್ತೆ ಡಬಲ್ ಕ್ರೋಶೆ ಈ ಥರ ಮಾಡಿಕೊಂಡು ಈ ಥರ ದಾರ ತಗೊಂಬನ್ನಿ. ದಾರ ತಗೊಂಬಂದು ಬೀಡನ್ನು ಫ್ರಂಟಿಗೆ ತನ್ನಿ, ಫ್ರಂಟ್ ಸೈಡ್ಗೆ. ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 2 4 ಡಬಲ್ ಕ್ರೋಶೆ ಸಿಂಪಲಾಗಿ ಮಾಡಿಕೊಂಡು 5ನೇದಲ್ಲಿ ಬೀಡ್. ಮತ್ತು 3 ಚೈನ್ ಮಾಡಿ ಇಲ್ಲಿ 2 ದಾರ ಬರುತ್ತೆ ನೋಡಿ, ಈ 3 ಚೈನ್ಗಿಂತ ಮೊದಲೇ ಇಲ್ಲಿ ಈ 2 ದಾರದಲ್ಲಿ ಹುಕ್ ಹಾಕ್ಕೊಂಡು ಪೀಕೋ ಮಾಡ್ಕೊಳ್ಳಿ. ಇಲ್ಲಿಂದ ದಾರ ತಂದು ಅದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಸಿಂಪಲಾಗಿ. 1 2 3 4. ಇಲ್ಲಿ ಈ ಕಡೆ 4 ಡಬಲ್ ಕ್ರೋಶೆ, 5ನೇದಲ್ಲಿ ಬೀಡ್ ಹಾಕಿ ಮೇಲೆ ಪೀಕೋ, ಮತ್ತು 4 ಡಬಲ್ ಕ್ರೋಶೆ. ಇದೀಗ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಈಗ ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಈಗ ಇನ್ನೊಂದು ಬ್ಲೂ ಕಲರು ಈ ಬೀಡ್ ತಗೊಳ್ತಾ ಇದ್ದೀನಿ, ಕ್ರಿಸ್ಟಲ್ ಬೀಡು.
ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ ಮತ್ತೆ ಇದೇ ರೀತಿ 5 ಚೈನು, 4 5 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಬೀಡ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ನ ಈ ಕಡೆ ಇರೋ ಲಾಕಲ್ಲಿ ಮತ್ತೆ 3 ಚೈನು, 3 ಚೈನ್ ಮಾಡಿ ಈ 3 ಚೈನ್ ಲಾಕ್ ಇದೆಯಲ್ವಾ, ಇದು ಲಾಕಾದಲ್ಲಿ, ಆರ್ಚ್ ಲಾಕಾದಲ್ಲಿ 3 ಚೈನ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಮತ್ತೆ ಇದೇ ಥರ ಆರ್ಚ್ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ, 3 4 ಡಬಲ್ ಕ್ರೋಶೆ ಮಾಡಿಬಿಟ್ಟು ಈಗ ಇಲ್ಲಿಂದ ದಾರದಿಂದ ಬೀಡ್ ತಗೊಂಬನ್ನಿ. ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ದಾರದಿಂದ ಬೀಡ್ ತಂದು ಇದನ್ನು ಫ್ರಂಟ್ ಸೈಡಿಗೆ ತಂದು ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮಾಡಿ ಇದನ್ನು ಇಲ್ಲಿ ಈ 2 ದಾರ ಇದೆಯಲ್ವಾ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಮಾಡಿಕೊಂಡು 1 2 3 4. ಈ 4 ಡಬಲ್ ಕ್ರೋಶೆನ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಕಂಟಿನ್ಯೂಸ್ 2 ಆರ್ಚ್ ಬರುತ್ತೆ. ಈಗ ಕುಚ್ಚಿಗೆ 3 ಚೈನು ಸೇರಿಸ್ಕೊಳ್ಳಿ. ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ 5 ಚೈನ್ ಹಾಕಿ ಈ ಕಡೆ ಬನ್ನಿ. ಮತ್ತೆ 3 ಚೈನ್ ಹಾಕಿ ಫ್ರಂಟ್ ಸೈಡಿಗೆ ಬಂದು ಆರ್ಚ್. ಇದೇ ಥರ ಮಾಡ್ಕೊಳ್ಳಿ. 2 ಆರ್ಚಿಗೆ ಒಂದ್ರಂಗೆ ಕುಚ್ಚು ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಪ್ರತಿಯೊಂದು ಆರ್ಚಿಗೂ ಮಧ್ಯೆ 3 ಚೈನ್ ಸೇರಿಸಿ ಅದೂ ಮಾಡ್ಬೋದು. ನಾನು 2 ಆರ್ಚಿಗೆ ಒಂದ್ರಂಗೆ ಕುಚ್ಚು ಹಾಕ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಆರ್ಚ್ ಆಗಿರೋದ್ರಿಂದ ಪುಟ್ಟ ಆರ್ಚ್ ಇದು, ಹೆಚ್ಚು ದೊಡ್ಡಕ್ಕೆ ಬರಲ್ಲ. ಸಿಂಪಲ್ ಡಿಸೈನು, ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದು ತುಂಬ ಸಿಂಪಲ್ ಆಗಿರೋಂತಹ ಡಿಸೈನು, ಈಸಿ ಡಿಸೈನು. ಸಿಂಪಲ್ ಸಾರಿಗಳಿಗೆ ಉಪಯೋಗಿಸ್ಕೋಬೋದು. ಹೆಚ್ಚು ಗ್ರ್ಯಾಂಡ್ ಅಲ್ದಿರೋ ಸಾರಿಗಳಿಗೆ ಬೇಗ ಆಗುತ್ತೇನು. ಒಂದೇ ಸ್ಟೆಪ್ಪು 1.5-2 ಗಂಟೆ ಒಳಗಡೆ ಫುಲ್ಲು ಸೀರೆ ಮಾಡಿ ಮುಗಿಸ್ಬಹುದು. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.